ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ PSI 2021 ವೈರ್ಲೆಸ್ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಇದು. ಈ ಪ್ರಶ್ನೆಯನ್ನ ಯಾವ ತರ ಬಿಡಿಸ್ಕೊತೀನಪ್ಪ ಅಂತ ಹೇಳಿ ನೋಡ್ಕೊತಾ ಬರಿ. ಈ ತರ ಸಾಕಷ್ಟು ಕ್ವೆಶ್ಚನ್ ಪೇಪರ್ಗಳನ್ನು ಅಫಿಷಿಯಲ್ ಕ್ವೆಶ್ಚನ್ ಪೇಪರ್ಗಳನ್ನು ವಿಡಿಯೋ ಸರಣಿಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲವೂ ನಿಮಗೆ ನೇರವಾಗಿ ಪ್ಲೇ ಲಿಸ್ಟ್ ಒಳಗಡೆ ಅಥವಾ ನೇರವಾಗಿ ಈ ಪೇಜಸ್ಗಳಲ್ಲಿ ಸರಿಯಲ್ ಆಗಿ ಸಿಗಬೇಕಾಗಿತ್ತಪ್ಪ ಅಂದಾಗ ಪೇಜ್ನ ಫಾಲೋ ಮಾಡ್ಕೊಡ್ರಿ. ಸರಿಯಲ್ ಆಗಿ ಏನಾಗ್ತಪ್ಪ ಅಂತಂದಾಗ ನಿಮ್ಗೆ ಕ್ವೆಶ್ಚನ್ಸ್ಗಳು ಸಿಗ್ತಿರ್ತವೆ. ಮೇಲೆ ನಾನು ನೇಮು ಕೂಡ ಹಾಕಿರ್ತಿರ್ತೀನಿ, ಇದು ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳಿದಂಥ ಪ್ರಶ್ನೆ ಅಂತೇಳಿ. ಹಾಗಾದ್ರೆ ಪ್ರಶ್ನೆ ಈ ತರ ಇದೆ. ಇಲ್ಲಿ 7, 8, 9, 20, 23 ಇಲ್ಲಿ ಬಿಟ್ಟೋದಂತ ಸಂಖ್ಯೆ ಯಾವುದು ಅಥವಾ ಕಾಣೆಯಾದ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೇಳಿದಾನೆ ನಿಮಗೆ. ಹೌದಾ? ಹಾಗಾದ್ರೆ ಆಪ್ಷನ್ಸ್ 19, 22, 26, 28 ಅಂತಿದ್ದಾವೆ. ಇದರಲ್ಲಿ ನಾನು ಹೇಳಿದ್ರು ತರನೇ ನೀವು ಬಿಡಿಸ್ಬೇಕಂತೇನಿಲ್ಲ. ನಿಮ್ಗೆ ಇನ್ನೊಂದು ಐಡಿಯಾಗಳು ಹೊಸ ಬರ್ತಿರ್ತವೆ. ಆ ತರ ಕೂಡ ನೀವು ಆನ್ಸರ್ಸ್ಗಳನ್ನ ಕಮೆಂಟ್ ಮಾಡ್ರಿ. ಸರ್ ನಾ ಇದನ್ನ ಯಾವ ತರ ಬಿಡಿಸ್ತೀನಪ್ಪ ಅಂತ ನೋಡ್ಕೊತ ಬಂದಾಗ ಇಲ್ಲಿ 7 ಐತಿ, ಇಲ್ಲಿ 8 ಐತಿ, ಇಲ್ಲಿ 9 ಆಗೈತಿ. ಅಂದ್ರೆ ಒಂದು ಏನಾಗಿದಪ್ಪ ಅಂತಂದ್ರೆ ರೈಟ್ ಸೈಡ್ಗೆ ಜಾಸ್ತಿ ಹಾಕೋತ್ ಬಂದಿದ್ದಾವ. ಇಲ್ಲಿ ನೋಡ್ರಿ 20 ಐತಿ, 23 ಆಗ್ಯದ, ಇಲ್ಲಿ 3 ಜಾಸ್ತಿ ಆಯ್ತು, ಇಲ್ಲಿ ಒಂದೊಂದು ಜಾಸ್ತಿ ಆಗ್ಯದ, ಇಲ್ಲಿ 3 ಜಾಸ್ತಿ ಆಯ್ತು. ನೆಕ್ಸ್ಟ್ ಇಲ್ಲಿ ಕೂಡ 3 ಜಾಸ್ತಿ ಮಾಡಿದಾಗ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ 26 ಬರ್ತದೆ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಇದಕ್ಕೆ 26 ಅಂತೇಳಿ ನಾನು ಒಂಥರ ಹೇಳ್ತೇನೆ. ಸರಿ, ಇದು ಏನೋ ಈ ತರ ಏನೋ ಮ್ಯಾಚ್ ಆಯ್ತು ಹೇಳಿದ್ರಿ. ಇಲ್ಲಾಂದ್ರೆ ಇದನ್ನ ಇನ್ನೊಂದ್ ತರ ಏನಪ್ಪಾ ಅಂತಂದಾಗ ಇಲ್ಲಿ 7, 9 ಇದು ಟಾಪ್, ಇದು ಬಾಟಮ್ ಅಂತ ಕರಿತೇವೆ. 7, 9 ಕೂಡಿಸಿದಾಗ ಎಷ್ಟು ಬರ್ತದಪ್ಪ ಅಂತ 16 ಬರ್ತದ. ಇಲ್ಲಿ ಸೆಂಟ್ರ್ ಸಂಖ್ಯೆ ಎಷ್ಟೈತಿ? 8 ಐತಿ. ಇಂಟು 2 ಮಾಡಿದಾಗ ಇದಕ್ಕೆ 8 ಎಷ್ಟಪ್ಪ ಅಂದಾಗ 16. ಎರಡು ಏನಾಗದಪ್ಪ ಅಂದಾಗ ಮ್ಯಾಚ್ ಆದ. ಸೇಮ್ ಆಸ್ ಇಟ್ ಈಸ್ ಇಲ್ಲಿ ನಡುವಿಂದ ಏನು ಮಾಡಬೇಕು? ಇಂಟು 2 ಮಾಡಬೇಕು. ಹಾಗಾದ್ರೆ 23 ಇಂಟು 2 ಮಾಡಿದಾಗ 23 2 ಎಷ್ಟಪ್ಪ ಅಂದಾಗ 46 ಅಂತ ಕೇಳ್ತೇವೆ. ಹೌದಾ? ಇಂಟು 2 ಮಾಡಿದಾಗ 23 46 ಅಂತ ಕೇಳ್ತೇವೆ. ಆಲ್ರೆಡಿ ಇಲ್ಲಿ 20 ಐತಿ. ಹಾಗಾದ್ರೆ ಟಾಪ್ ಮತ್ತು ಬಾಟಮ್ಗಳನ್ನು ಕೂಡಿಸ್ಬೇಕು. ಹಾಗಾದ್ರೆ ಇಲ್ಲಿ ಎಷ್ಟು ಇರಬೇಕು? 46 ಆಗ್ಬೇಕಂದ್ರೆ ಆಲ್ರೆಡಿ 20 ಐತಿ. ಇನ್ನು 46 ಆಗ್ಬೇಕಂದ್ರೆ 26 ಬೇಕು. ಹೀಗಾಗಿ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದಾಗ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಈ ತರ ಎಕ್ಸಾಮ್ಸ್ ನಲ್ಲಿ ಕೇಳಿದಂತ ಸರಣಿಗೆ ರಿಲೇಟೆಡ್ ಅಂತ ಒಂದು ಪ್ರಶ್ನೆ ಏನಿದಪ್ಪ ಅಂತ ನೋಡ್ಕೊತ ಬಂದಾಗ ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೇಳಿದರೆ 105, 104, 101, 96 ಇಲ್ಲಿ ಡ್ಯಾಶ್ ಬಿಟ್ಟೋದಂತ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯಬೇಕು ಕೊಟ್ಟಿದ್ದಾರೆ. ಮುಂದೆ 80 ಕೊಟ್ಟಿದ್ದಾರೆ ಸಂಖ್ಯೆ. ಆಪ್ಷನ್ಸ್ ಎ ಕೊಟ್ಟಿದ್ದಾನೆ 90, ಆಪ್ಷನ್ಸ್ ಬಿ 91, ಆಪ್ಷನ್ ಸಿ 89, ಆಪ್ಷನ್ಸ್ ಡಿ 88 ಅಂತೇಳಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಇವು ಹಿಂದೆ ನಡೆದಂಥ ಕ್ವಶನ್ ಪೇಪರ್ಗಳನ್ನು ತಗೊಂಡೇ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿವೆಲ್ಲ PSI ದಾರರಲ್ಲಿ PC ದಾರರಲ್ಲಿ ಇರಲಿ, ನೀವು ಕ್ವಶನ್ಸ್ಗಳನ್ನ ಎಷ್ಟು ಹೆಚ್ಚು ರಿಪೀಟ್ ಮಾಡ್ತಿರ್ತೀರಿ ಅದರೊಳಗಡೆ ಮೆಂಟಾಲಿಟಿ ಕ್ವಶನ್ಸ್ಗಳನ್ನ ಮತ್ತೆ ಇವು ಏನಾಗ್ತಿರ್ತಪ್ಪ ಅಂದ್ರೆ ಒಂದು ಕ್ವಶನ್ ಪೇಪರ್ನ ಇನ್ನೊಂದು ಕ್ವಶನ್ ಪೇಪರ್ಗೆ ಡಿಕ್ಟು ಏನಾಗಿದೆಪ್ಪ ಅಂದಾಗ ಕಾಪಿ ಆಗಿದ್ದಾವೆ. ಅದಕ್ಕೋಸ್ಕರ ಈ ಥರ ಪ್ರಶ್ನೆ ನೋಡ್ಕೊತ ಬರ್ರಿ. ಸರ್ ಏನಾಗಿದೆಯಪ್ಪ ಅಂತ ನೋಡ್ಕೊತ 105 ಇದ್ದಿದ್ದು 104 ಆಗಿದೆ ಅಂದ್ರೆ ಒಂದು ಕಡಿಮೆ ಆಯ್ತು. ಇಲ್ಲಿ ಒಂದಂತರೂ ಕಡಿಮೆ ಆಯಿತು. 104 ಇದ್ದಿದ್ದು 101 ಆಗ್ಯದಪ್ಪ ಅಂದಾಗ 3 ಕಡಿಮೆ ಆಯಿತು. ಹೌದಾ? 101 ಇದ್ದಿದ್ದು 96 ಆಗ್ಯದಪ್ಪ ಅಂತಂದಾಗ ಇಲ್ಲಿ 4 ಇದು 1 ಟೋಟಲ್ ಆಗಿ 5 ಕಡಿಮೆ ಆಯ್ತು. ಅಂದ್ರೆ ನಮ್ಗೆ ಸಿರೀಸ್ ಗೊತ್ತಾಯ್ತು. ಇವೆಲ್ಲ 10 ಸಂಖ್ಯೆಗಳು 1, 3, 5 ನೆಕ್ಸ್ಟ್ 7 ಆಗಿರ್ತದೆ ನೋಡ್ರಿ. 96ಕ್ಕೆ ನೀವು 7 ಕಡಿಮೆ ಮಾಡಿಬಿಡ್ರಿ. ಎಷ್ಟಾಗ್ತದಪ್ಪ ಅಂತಂದಾಗ ಇದು 4 ಮ್ಯಾಗಿಂದ ನೀವು ಏನಪ್ಪ ಇಲ್ಲಿ 96 ಐತೆ, 7 ಡಿಫ್ರೆನ್ಸ್ ಮಾಡ್ಬೇಕು. 7 ಡಿಫ್ರೆನ್ಸ್ ಮಾಡಿದಾಗ ಎಷ್ಟಾಗ್ತದೆ ನೋಡ್ರಿ. 96 ಒಳಗಡೆ ನೀವು 7 ಕಳೆದು ಬಿಟ್ರಪ್ಪ ಅಂದಾಗ 89 ಆಗ್ತದೆ. ಹೌದಾ? 89. ಹಾಗಾಗಿ ಸಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇಲ್ಲಿ 89 ಇತ್ತಪ್ಪ ಅಂತಿಕೋ, ಮುಂದದು ನೀವು 9 ಡಿಫರೆನ್ಸ್ ಮಾಡಿದಾಗ 89 ಒಳಗಡೆ 9 ಕಳೆದು ಬಿಟ್ರಪ್ಪ ಅಂದಾಗ ಮುಂದದು 90 ಮ್ಯಾಚ್ ಆಗ್ತದೆ. ಅಂದ್ರೆ 1, 3, 5, 7, 9 ಎಲ್ಲ ಪ್ಲಸ್ ಸಂಖ್ಯೆಗಳು ಏನಾಗಿದಪ್ಪ ಅಂತಂದಾಗ ಕಳ್ಕೊತಾ ಹೋಗಿದ್ದಾವೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ಆಪ್ಷನ್ ಸಿ 89 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಅಫಿಷಿಯಲ್ ಕ್ವಶನ್ ಪೇಪರ್ಗಳನ್ನ ತಗೊಂಡು ಏನ್ ಮಾಡ್ತೇನಪ್ಪ ಅಂದಾಗ ಇಲ್ಲಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತಾನೆ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ನೋಡ್ಕೊತ ಬಂದಾಗ ಇದು PSI ವೈರ್ಲೆಸ್ ಎಕ್ಸಾಮ್ಸ್ 2021ರಲ್ಲಿ ಕೇಳಿದಂತ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಪ್ರಶ್ನೆ. ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಮೆಂಟಾಲಿಟಿ ಪ್ರಶ್ನೆಗಳನ್ನ ಅದು PSI ಆಗಿರಲಿ ಅಥವಾ ಪೊಲೀಸ್ PCR ಆಗಿರಲಿ ಎಲ್ಲವೂ ಏನು ಮಾಡ್ತೀನಪ್ಪ ಅಂತ ಅಂದಾಗ ನೀಟಾಗಿ ಡಿಸ್ಕಸ್ ಮಾಡ್ಕೊತ ಹೊಂಟಿದ್ದೀನಿ. ಪೇಜಸ್ನ ಫಾಲೋ ಮಾಡ್ಕೊಡ್ರಿ. ಎಲ್ಲ ಕ್ವಶನ್ಸ್ಗಳು ಏನಾಗ್ತಿರ್ತಪ್ಪ ಅಂತ ಅಂದಾಗ ಸರಿಯಲ್ ಆಗಿ ಸಿಗ್ತಿರ್ತವೆ. ಜೊತೆಗೆ ಒಂದೊಂದು ಕ್ವಶನ್ಸ್ಗಳು ಏನಾಗ್ತಿರ್ತಪ್ಪ ಅಂದಾಗ ಡಿಕ್ಟು ಏನಾಗ್ತಿರ್ತಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತವೆ. ಪ್ಯಾಟರ್ನ್ ಕೂಡ ನಿಮ್ಗೆ ಗೊತ್ತಾಗ್ತದೆ. ಪೇಜಸ್ನ ಫಾಲೋ ಮಾಡ್ಕೊಡ್ರಿ. ಕ್ವಶನ್ಸ್ ಯಾವ ಥರ ಇದೆ ನೋಡ್ಕೊತ ಬನ್ನಿ. ಸರಣಿಯಲ್ಲಿ ಸೂಕ್ತವಲ್ಲದನ್ನು ಹುಡುಕ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. 1, 9, 36, 81, 99, 121 ಇದ್ರ ಒಳಗಡೆ ಯಾವುದು ಸೂಕ್ತ ಇಲ್ಲ, ಯಾವುದು ನಾವು ತೆಗೆದುಹಾಕಬೇಕು. ಆಪ್ಷನ್ಸ್ ಎ 1 ಇದೆ, ಆಪ್ಷನ್ಸ್ ಬಿ 121 ಇದೆ, ಆಪ್ಷನ್ ಸಿ 36, ಆಪ್ಷನ್ಸ್ ಡಿ 99 ಐತಿ. ಇದ್ರ ಒಳಗಡೆ ಸರಿ ಆಗದೆ ಇರುವುದು ಅಥವಾ ಸೂಕ್ತವಲ್ಲದ್ದು ಯಾವುದು ಅಂತ ನೋಡ್ಕೊತ ಬಂದಾಗ ಸಂಖ್ಯೆಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಸರ್ 1 ವರ್ಗ 1 ಅಂತ ಕರಿತೇವೆ. ಇಲ್ಲಿ 3 ವರ್ಗ 9 ಐತಿ, ಇದು 6 ವರ್ಗ ಐತಿ,
ಇದು 9ರ ವರ್ಗ ಐತಿ, 121 ಇದು 11ರ ವರ್ಗ ಐತಿ. ನಾವು ವರ್ಗ ಸಂಖ್ಯೆಗಳನ್ನ ಬೈಪಾಟ್ ಮಾಡಿರ್ತೇವೆ. ಬಟ್ ವರ್ಗ ಸಂಖ್ಯೆಗಳ ಒಳಗಡೆ ನಾ ಎಲ್ಲಿ 99 ಅಂತ ಓದೇ ಇಲ್ಲ, 81 ಅಂತ ಓದ್ತೇವೆ. 81 ಆದಮೇಲೆ ಒಮ್ಮೆ 10ರ ವರ್ಗ 100, 9ರ ವರ್ಗ 81, 10ರ ವರ್ಗ 100, 99ಕ್ಕಿಂತ ದಾಟಿ ಹೋಗ್ಬಿಡ್ತು. 99 ಎಲ್ಲಿ ಬರಲೇ ಇಲ್ಲ. ಹೀಗಾಗಿ ಇದರಲ್ಲಿ ಸೂಕ್ತವಲ್ಲದ್ದು ಯಾವುದಪ್ಪ ಅಂತಂದಾಗ 99. ಕಾರಣ ರೀಸನ್ ಕೇಳಿದ್ನಪ್ಪ ಅಂತಂದಾಗ ಇದು ಒಂದು ಏನಲ್ಲಪ್ಪ ಅಂತಂದಾಗ ವರ್ಗ ಸಂಖ್ಯೆ ಅಲ್ಲ ಅಂತೇಳಿ ನಾವು ಹೇಳಬೇಕಾಗ್ತದೆ. ಈ ಥರ ಪ್ರಶ್ನೆಗಳಿಗೂ ಇದು PSI ಎಕ್ಸಾಮ್ಸು ವೈರ್ಲೆಸ್ ಎಕ್ಸಾಮ್ಸ್ 2021ರಲ್ಲಿ ಕೇಳಿದಂಥ ಒಂದು ಪ್ರಮುಖ ಪ್ರಶ್ನೆ. ಈ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ, ಸರಿಯಾದ ಪರ್ಯಾಯವನ್ನ ಆರಿಸ್ರಿ. RACK ರ್ಯಾಕ್ ಇಸ್ಕೊಲ್ ಟು 33. ನೆಕ್ಸ್ಟು ಬಾಟಲ್ ಇಸ್ಕೊಲ್ ಟು ಏನಾಗಿದೆಯಪ್ಪ ಅಂತೇಳಿ ನಮ್ಗೆ ಕಂಡು ಹಿಡಿಬೇಕಾಗಿದೆ. ಹೌದಾ, ಬಾಟಲ್ ಇಸ್ಕೊಲ್ ಟು ನೆಕ್ಸ್ಟ್ ಏನು ಅಂತೇಳಿ ಆಪ್ಷನ್ಸ್ನ ಕೊಟ್ಟಿದ್ದಾನೆ. ಆಪ್ಷನ್ಸ್ ಎ ಒಳಗಡೆ 74, ಆಪ್ಷನ್ಸ್ ಬಿ ಒಳಗಡೆ 75, ಆಪ್ಷನ್ಸ್ 3 ಒಳಗಡೆ 73, ಆಪ್ಷನ್ಸ್ ಡಿ ಒಳಗಡೆ 72 ಅಂತೇಳಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ ನೋಡ್ಕೊತ ಬಂದಾಗ, ಸರಿ ಇಲ್ಲ, ರ್ಯಾಕ್ ಇಸ್ಕೊಲ್ ಟು 33 ಯಾವ ಥರ ಆಗಿದೆ, ಆರ್ ಎಷ್ಟನೇ ಅಕ್ಷರ, ABCD ಒಳಗಡೆ ಯಾವ ಅಕ್ಷರಗಳು ಎಷ್ಟೇ ಅದಾವು ಅನ್ನೋದು ಗೊತ್ತಿರಬೇಕು. ಇದು 33 ಸಣ್ಣ ನಂಬರ್ ಇರೋದ್ರಿಂದ ಆರ್ ಎಷ್ಟನೇ ಅಕ್ಷರಪ್ಪ ಅಂದಾಗ 18ನೇ ಅಕ್ಷರ. ಹೌದಾ, ನೆಕ್ಸ್ಟ್ ಎ ಎಷ್ಟನೇ ಅಕ್ಷರಪ್ಪ ಅಂದಾಗ 1, ಸಿ ಎಷ್ಟನೇ ಅಕ್ಷರಪ್ಪ ಅಂದಾಗ 3, ಕೆ ಎಷ್ಟನೇ ಅಕ್ಷರಪ್ಪ ಅಂದಾಗ 11. ಇದನ್ನು ಒಟ್ಟು ಎಡಿಷನ್ನ ಮಾಡಿರಿ, ಬರ್ತಾನ ಚೆಕ್ ಮಾಡಿರಿ. 8 1 ಎಷ್ಟಪ್ಪ ಅಂದ್ರೆ 9, 9 1 10, 10 1 3 ಎಷ್ಟಪ್ಪ ಅಂದಾಗ 13 ಆಯಿತು. ನೆಕ್ಸ್ಟ್ 1 1 1 3 ಟೋಟಲ್ ಎಡಿಷನ್ಸ್ ಮಾಡಿದಾಗ 33 ಆಗ್ಯದ. ಹಾಗಾದ್ರೆ ಈ ನಂಬರ್ ಅಕ್ಷರಗಳನ್ನೇ ಆ ಸಂಖ್ಯೆಗಳನ್ನು ಬರ್ಕೊಂಡು ಕೂಡಿಸಿದಾಗ 33 ಆಗೈತೆ. ಅಂದ್ರೆ ಸೇಮ್ ಅದೇ ಥರ ನೀವು ಮಾಡ್ಬೇಕೀಗ. ಬಿ ಎಷ್ಟನೇ ಅಕ್ಷರ 2ನೇ ಅಕ್ಷರ, ಓ ಎಷ್ಟನೇ ಅಕ್ಷರ 15ನೇ ಅಕ್ಷರ, ಟಿ ಇದನ್ನು 20 ಇದನ್ನು 20, ಡಬಲ್ 20 ಬರ್ಬೇಕು. ನಾವು ಒಮ್ಮೆ ಡೈರೆಕ್ಟ್ 40 ಅಂತ ಬರ್ಕೊಂಡ್ಬಿಡ್ತಾನೆ. ನೆನಪಿಟ್ಕೊಡ್ರಿ, ಟಿ ಮತ್ತು ಇದನ್ನ ಹೆಂಗೆ 40 ಎಲ್ಲಿ ತೊಗೊಂಬಂದ್ರಿ ಅಂತಾರೆ. ಟಿ 1 20 ಇನ್ನೊಂದು 22 ಕೂಡಿಸಿದಾಗ 40 ಅದು. ಎಲ್ಲ ಎಷ್ಟನೇ ಅಕ್ಷರಪ್ಪ ಅಂದಾಗ 12 ಅಂತ ಕರಿತೇವೆ. ಈ ಎಷ್ಟನೇ ಅಕ್ಷರಪ್ಪ ಅಂತಂದಾಗ 5. ಟೋಟಲ್ ಎಡಿಷನ್ನ ಮಾಡ್ಕೊತ ಬರ್ರಿ. ಇದನ್ನು 2 5 7, 7 1 5 12, 12 1 2 ಎಷ್ಟಪ್ಪ ಅಂದಾಗ 14. ಓಕೆ, ನೆಕ್ಸ್ಟ್ 1 1 4 5, 5 1 6, 6 1 7. ಟೋಟಲ್ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂತಂದಾಗ 74. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ PSI 2021 ವೈರ್ಲೆಸ್ ಎಕ್ಸಾಮ್ಸ್ನಲ್ಲಿ ಒಂದು ಬ್ಲಡ್ ರಿಲೇಷನ್ಗೆ ಸಂಬಂಧಿಸಿದಂಥ ಒಂದು ಕ್ವಶನ್ಸ್ನ ಕೊಟ್ಟಿದ್ದಾನೆ. ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂತೇಳಿ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತಿರ್ತೀನಿ. ಇಲ್ಲಿ ಕ್ವಶನ್ಸ್ನ ಓದ್ತಾ ಇರ್ತಿರ್ತೀನಿ ನೋಡ್ರಿ. ಒಂದು ಕುಟುಂಬವು ಗಂಡ ಮತ್ತು ಹೆಂಡತಿ, ಅವರ 3 ಗಂಡು ಮತ್ತು 2 ಹೆಣ್ಣು ಮಕ್ಕಳನ್ನು ಮತ್ತು 3 ಗಂಡು ಮಕ್ಕಳ 3 ಪತ್ನಿಯರನ್ನು ಒಳಗೊಂಡಿದೆ. ಹಾಗಾದರೆ ಆ ಕುಟುಂಬದಲ್ಲಿ ಎಷ್ಟು ಮಹಿಳೆಯರು ಇರುವರು ಅಂತ ಕ್ವಶನ್ಸ್ ಇದೆ. ಇದನ್ನು ನಾವು ಇಲ್ಲಿ ನಕ್ಷೆ ಹಾಕೋತ ಹೋಗ್ಬೇಕು. ಇವ ಗಂಡ ನೋಡ್ರಿ, ಇವ ಗಂಡ, ಹೌದಾ, ಗಂಡ ಜೊತೆಗೆ ಒಬ್ಬಕ್ಕೆ ಹೆಂಡತಿ, ಗಂಡ ಹೆಂಡತಿ ಇದ್ದಾರೆ. ಇವ್ರಿಗೆ ಎಷ್ಟು ಜನ ಆಗ್ತದ, 3 ಗಂಡು ಮಕ್ಕಳಿದಾರತ್ತ. ಇವ್ರಿಗೆ ಎಷ್ಟು ಜನ ಅದಾರ, 3 ಏನದಾರಪ್ಪ ಅಂತಂತಂದ್ರೆ ಗಂಡು ಮಕ್ಕಳು. 3 ಹಿಂಗೆ ಚೌಕ್ ಹಾಕೋದಕ್ಕಿಂತ ನಾನು ಡೈರೆಕ್ಟ್ ಸಂಖ್ಯೆ ಬರ್ಬಿಡ್ತೀನಿ. 3 ಗಂಡು ಮಕ್ಕಳಿದಾರ ಅಂತ ತಿಳ್ಕೊರಿ. ನೆಕ್ಸ್ಟ್ 2 ಏನದಾರತ್ತಪ್ಪ ಅಂತಂತಂದಾಗ 2 ಹೆಣ್ಣು ಮಕ್ಕಳನ್ನು ಹೊಂದಿದ್ದಾರೆ. 2 ಏನಿದಾರಪ್ಪ ಅಂತಂದಾಗ ಹೆಣ್ಣು ಮಕ್ಕಳಿದ್ದಾರೆ. ನಮಗಿಲ್ಲಿ ಬೇಕಾಗಿದ್ದೇನು, ಬರೀ ಹೆಣ್ಣು ಮಕ್ಕಳ ಸಂಖ್ಯೆ ಅಷ್ಟೇ ಬೇಕು. ಜೊತೆಗೆ ಅವ್ರು ಹೇಳ್ತಾರೆ 3 ಗಂಡು ಮಕ್ಕಳು 3 ಪತ್ನಿಯರನ್ನು ಒಳಗೊಂಡಿದ್ದಾರೆ. ಇವ್ರಿಗೆ ಮತ್ತೆ 3 ಮಕ್ಕಳು ಗಂಡು ಮಕ್ಕಳಿದಾರೆ. ಅಂದ್ರೆ 3 ಮಂದಿ ಏನಾಗ್ತಾರಪ್ಪ ಅಂದ್ರೆ ಹೆಂಡತಿಯರು ಇರ್ತಾರೆ. ಹೌದಾ, ಟೋಟಲ್ ಆ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಸದಸ್ಯರ ಸಂಖ್ಯೆ ಎಷ್ಟು ಅಂತ. ಇಲ್ಲಿ ನೋಡ್ರಿ, ಗಂಡ ಹೆಂಡತಿ ಅಂದ್ರೆ ಇವರು ಅವರ ತಂದೆ ತಾಯಿ. ಹೌದಾ, ಇಲ್ಲಿ ಒಬ್ಬಕ್ಕೆ ಹೆಣ್ಣು ಮಗಳಾಗಲ್ಲ 1, ಇಲ್ಲಿ 3 ಮಂದಿ ಹೆಂಡತಿಯರಾದ್ರು ಎಷ್ಟಪ್ಪ ಅಂತಂದಾಗ 1 1 3 ಎಷ್ಟಾಯ್ತು, 4 ಆಯ್ತು. ಇಲ್ಲಿ 2 ಹೆಣ್ಣು ಮಕ್ಕಳು ಅದಾರಲ್ಲ, ಟೋಟಲ್ ಎಷ್ಟು ಜನ ಆಗ್ತಾರೆ, 6 ಜನ ಆಗ್ತಾರೆ. ಹೀಗಾಗಿ ಆ ಕುಟುಂಬದಲ್ಲಿ ಎಷ್ಟು ಮಹಿಳೆಯರಿದ್ದಾರಪ್ಪ ಅಂತ ಕ್ವಶನ್ಸ್ ಕೇಳಿದಾಗ 6 ಜನ ಹೆಣ್ಣು ಮಕ್ಕಳಿದ್ದಾರೆ. ಫ್ರೆಂಡ್ಸ್, ಭಾಳ ಸಿಂಪಲ್ ಕ್ವಶನ್ಸು. ಬಟ್ ಈ ಥರ ಕ್ವಶನ್ಸ್ನು ಕೂಡ ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗ್ತಿರ್ತಾವೆ. ಪೇಜಸ್ನ ಫಾಲೋ ಮಾಡ್ಕೊರಿ. ಸಾಕಷ್ಟು ಕ್ವಶನ್ಸ್ಗಳನ್ನ ಏನು ಮಾಡಿದ್ನಪ್ಪ ಅಂತ ಹೇಳಿದ್ದೀನಿ. ಇವೆಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳು. ಇದೇ ಥರ ಕ್ವಶನ್ಸ್ಗಳು ಏನಾಗ್ತಪ್ಪ ಅಂತ ಬರ್ತಿರ್ತವೆ. ಧನ್ಯವಾದಗಳು.